ಬಸವನಗೌಡ ತುರ್ವಿಯಾಲ್. ಹೋಮ್ ಸೆಕ್ರೆಟರಿ. ಸಭಾಧ್ಯಕ್ಷರೇ, ಚುಕ್ಕೆ ಗುರುತಿನ ಸಂಖ್ಯೆ 1584 ಮಾನ್ಯ ಗೃಹ ಸಚಿವರನ್ನು ಕೇಳಲಿಕ್ಕೆ ಬಯಸ್ತೇನೆ. ಮಾನ್ಯ ಅಧ್ಯಕ್ಷರೇ, ಉತ್ತರಗಳನ್ನು ಒದಗಿಸಲಾಗಿದೆ. ಮಾನ್ಯ ಅಧ್ಯಕ್ಷರೇ, ಉತ್ತರವನ್ನು ಒದಗಿಸಿದ್ದಾರೆ. ಇವತ್ತು ನನ್ನ ಪಾಮನಕಲ್ಲೂರು ಗ್ರಾಮದಲ್ಲಿ ಪೊಲೀಸ್ ಠಾಣೆ ಮಂಜೂರಾತಿಯನ್ನ ಕುರಿತು ನಾನು ತಮ್ಮ ಮುಖಾಂತರ ಗೃಹ ಮಂತ್ರಿಗಳ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ. ಇವತ್ತು ಮಾನ್ವಿ ತಾಲೂಕಿನಲ್ಲಿರ್ತಕ್ಕಂಥ ಕವಿತಾಳ್ ಗ್ರಾಮದಲ್ಲಿ ಇವತ್ತು ಪೊಲೀಸ್ ಸ್ಟೇಷನ್ ಇರುವುದರಿಂದ ಇವತ್ತು ಮಸ್ಕಿ ಕ್ಷೇತ್ರ ಇವತ್ತು ಹೊಸದಾಗಿ ಆದ ಮೇಲೆ ಅಲ್ಲಿ 43ರಿಂದ 48 ಹಳ್ಳಿಗಳು ಮಸ್ಕಿ ಕ್ಷೇತ್ರದಲ್ಲಿ ಬರ್ತವೆ. ಅದಕ್ಕಾಗಿ ಪಾಮನಕಲ್ಲೂರು ಗ್ರಾಮದಲ್ಲಿ ಒಂದು ನೂತನವಾದ ಒಂದು ಪೊಲೀಸ್ ಠಾಣೆಯನ್ನ ಕೇಳಿದ್ದೇನೆ. ಇವತ್ತು ಬಹಳ ಅವಶ್ಯಕತೆ ಇದೆ. ಅದು ಯಾಕಂದ್ರೆ ಇವತ್ತು ಬೇರೆ ತಾಲೂಕಿಗೆ ಹೋಗಿ ಇವತ್ತು ಇಲ್ಲಿರ್ತಕ್ಕಂಥ ಹಳ್ಳಿಗಳ ಜನರಿಗೆ ಬಹಳ ಸಮಸ್ಯೆ ಆಗ್ತದೆ. ಎರಡೂ ಕಡೆಗೆ ಕೆಲಸ ಮಾಡಲಿಕ್ಕೆ ಸರಿಯಾಗಿ ಆಗ್ತಿಲ್ಲ ಅನ್ನುವಂಥದ್ದನ್ನು ಒಂದು ಕಡೆ ನಾನು ಅವ್ರ ಗಮನಕ್ಕೆ ತರಲಿಕ್ಕೆ ಮಾನ್ಯ ತಮ್ಮ ಮುಖಾಂತರ ಗೃಹ ಮಂತ್ರಿಗಳ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ. ಅದ್ರ ಜೊತೆಗೆ ತುರುವಾಳ ಪೊಲೀಸ್ ಠಾಣೆಯಲ್ಲಿ ಇವತ್ತು ಈಗಾಗಲೇ ಕಟ್ಟಡವು ಬಹಳ ಹಳೆಯದಾಗಿದ್ದು ಅಲ್ಲಿ ಜಾಗ ಬಹಳ ತೆಗ್ಗು ಪ್ರದೇಶದಲ್ಲಿದ್ದು ಅಲ್ಲಿ ಪೊಲೀಸ್ ಸ್ಟೇಷನ್ನಲ್ಲಿ ಇವತ್ತು 3-4 ಫೀಟ್ ಮಳೆ ಬಂತಂದ್ರೆ ಅಲ್ಲಿ ನೀರು ನಿಲ್ಲುವಂತ ಒಂದು ಕೆಲಸ ಆಗ್ತದೆ. ಅದಕ್ಕಾಗಿ ಅಲ್ಲಿ ಪೊಲೀಸ್ ಸ್ಟೇಷನ್ ಅನ್ನ ಹೊಸದಾಗಿ ಕಟ್ಟಡವನ್ನು ಕೊಡಲಿಕ್ಕೆ ಅವ್ರ ಗಮನಕ್ಕೆ ತರ್ತಕ್ಕಂಥದ್ದು ಆಗಿದೆ. ಅದ್ರ ಜೊತೆಗೇನೆ ಇವತ್ತು ಅಲ್ಲಿ ವಾಸ ಮಾಡ್ತಕ್ಕಂಥ ಇವತ್ತು ಏನು ಪೊಲೀಸ್ ಇಲಾಖೆಯ ಅಧಿಕಾರಿಗಳಿಗೆ ಗೃಹದ ಒಂದು ವಸತಿ ಗೃಹಗಳ ಬಗ್ಗೆ ಕೂಡ ಕೇಳಿದ್ದೀವಿ. ಅದು ಕೂಡ ಅಲ್ಲಿ ಅವಶ್ಯಕತೆ ಇದೆ. ಅದ್ರ ಜೊತೆಗೆ ಇನ್ನು ಬಳಗಾನೂರು ಒಂದು ಇದರಲ್ಲಿ ಕೂಡ ಪೊಲೀಸ್ ಠಾಣೆಯಲ್ಲಿ ಕೂಡ ಇವತ್ತು ಬಹಳ 1933ರಲ್ಲಿ ಈ ಒಂದು ಪೊಲೀಸ್ ಠಾಣೆ ಮತ್ತು ಗೃಹ ವಸತಿಗಳು ಅಲ್ಲಿ ಮಾಡಿರ್ತಕ್ಕಂಥದ್ದು ಬಹಳ ವರ್ಷಗಳಿಂದ ಅಲ್ಲಿ ಹಳೆಯದಾಗಿರ್ತಕ್ಕಂಥದ್ದು ಬಹಳ ಅವಶ್ಯಕತೆ ಇದೆ ಅನ್ನುವಂಥದ್ದನ್ನ ತಮ್ಮ ಮೂಲಕ ಇವತ್ತು ಮಾನ್ಯ ಗೃಹ ಸಚಿವರಲ್ಲಿ ಕೇಳಲಿಕ್ಕೆ ಬಯಸ್ತೇನೆ. ಆದಷ್ಟು ಶೀಘ್ರವಾಗಿ, ಯಾಕಂದ್ರೆ ಈ ತಾಲೂಕಾದ ನಂತರ ಪೊಲೀಸ್ ಇಲಾಖೆಯವರು ಇವತ್ತೇನು ಅಲ್ಲಿ ವಾಸ ಇರ್ಲಿಕ್ಕೆ ಇರಲಾರದೆ ಇವತ್ತು ಬೆಳಗಾನೂರಿನಿಂದ ಸಿಂಧನೂರಿನಲ್ಲಿ ವಾಸ ಮಾಡ್ತಾರೆ. ಅಲ್ಲಿರ್ತಕ್ಕಂಥ ರಾತ್ರಿ ಟೈಮ್ನಲ್ಲಿ ಏನಾದರೂ ಗಲಾಟೆಗಳಾದ್ರೆ ಅಲ್ಲಿ ಬಹಳಷ್ಟು ತೊಂದರೆಗಳಾಗ್ತವೆ. ಅದಕ್ಕಾಗಿ ನನಗೆ ಈ ಒಂದು 3 ಏನು ಈಗಾಗಲೇ ಉತ್ತರವನ್ನು ಕೊಟ್ಟಿದ್ದಾರೆ, ಅದನ್ನ ನಮ್ಮ ಕ್ಷೇತ್ರದಲ್ಲಿ ಕೊಡ್ತಕ್ಕಂಥ ಕೆಲಸ ಆಗ್ಬೇಕನ್ನುವಂಥದ್ದನ್ನ ಸನ್ಮಾನ್ಯ ಅಧ್ಯಕ್ಷರೇ ತಮ್ಮ ಮುಖಾಂತರ ಇವತ್ತು ಮತ್ತೊಮ್ಮೆ ಗೃಹ ಸಚಿವರಿಗೆ ಕೇಳಲಿಕ್ಕೆ ಬಯಸ್ತೇನೆ. ಮಾನ್ಯ ಅಧ್ಯಕ್ಷರೇ, ಮಾನ್ಯ ಬಸವನಗೌಡ ತುರ್ವಿಹಾಳ್ ಅವರು 2-3 ಪ್ರಶ್ನೆಯನ್ನು ಕೇಳಿದ್ದಾರೆ. ತುರ್ವಿಹಾಳ್ ಪೊಲೀಸ್ ಠಾಣೆ ಕಟ್ಟಡ 2005ರಲ್ಲಿ ಕಟ್ಟಡ ಮಾಡಿದ್ದಾರೆ, ಹೊಸ ಕಟ್ಟಡ ಮಾಡಿ. ಯಾರು ಕಟ್ಟಿದ್ರೋ ಗೊತ್ತಿಲ್ಲ. ಕೇವಲ 20 ವರ್ಷದಲ್ಲಿ ಈಗಾಗಲೇ ಅದು ಶಿಥಿಲ ಆಗಿದೆ ಮತ್ತು ಅದರಲ್ಲೆಲ್ಲ ಮಳೆಗಾಲದಲ್ಲಿ ನೀರು ಒಳಗಡೆ ಬರುತ್ತೆ ಮತ್ತು ಕಟ್ಟಡ ಬಹಳ ವಾಸವಾಗೋಕ್ಕೆ ಯೋಗ್ಯ ಇಲ್ಲ ಅಂತಕ್ಕಂಥ ರೀತಿಯಲ್ಲಿ ಆಗಿದೆ. ಅದನ್ನು ನಾವು ವಿಚಾರ ಮಾಡ್ತೀವಿ, ಎನ್ಕ್ವೈರಿ ಮಾಡ್ತೇವೆ. ಅವರು ಹೊಸದಾಗಿ ಕಟ್ಟಡ ಕಟ್ಟಿಸ್ಕೊಡಿ, ಇದನ್ನು ಕೆಡಬಿಟ್ಟು ಹೊಸದಾಗಿ ಮತ್ತೆ ಕಟ್ಟಡ ಕಟ್ಟಿಸ್ಕೊಡಿ ಅಂತ ಕೇಳಿದ್ದಾರೆ. ಅದನ್ನು ನಾವು ಪರಿಶೀಲನೆ ಮಾಡಿ, ಯಾಕೆಂದರೆ ಅದರಲ್ಲೇ ಇರೋಕ್ಕಾಗೋದಿಲ್ಲ, ಅದಕ್ಕೆ ಬರ್ತಕ್ಕಂಥ ಬಡ್ಜೆಟ್ನಲ್ಲಿ ಅವಕಾಶ ಮಾಡಿಕೊಡೋದಕ್ಕೆ ಅದನ್ನು ಪ್ರಯತ್ನ ಮಾಡ್ತೇನೆ ಮಾನ್ಯ ಮುಖ್ಯಮಂತ್ರಿಗಳ ಜೊತೆಗೆ 1933ರಲ್ಲಿ ಪ್ರೀ ಇಂಡಿಪೆಂಡೆನ್ಸ್ ಅಲ್ಲಿ ಅವರು 16 ವಸತಿ ಗೃಹಗಳನ್ನು ಕಟ್ಟಿದ್ದಾರೆ. ಅವಿನ್ನೂ ಯಾವ ಪರಿಸ್ಥಿತಿಯಲ್ಲಿದ್ದಾರೆ, ಅದರಲ್ಲಿ ಇನ್ನೂ ವಾಸವಾಗಿದ್ದಾರೆ, 10 ಕಟ್ಟಡಗಳಲ್ಲಿ ವಾಸವಾಗಿದ್ದಾರೆ. ಅದಕ್ಕೆ ನಾನು ಅವರಿಗೆ ಅಶ್ಯೂರೆನ್ಸ್ ಕೊಡ್ತೀನಿ, ಅವುಗಳನ್ನೆಲ್ಲ ಕೆಡವಿಬಿಟ್ಟು ಹೊಸದಾಗಿ ನಾವು ಈ ಪೊಲೀಸ್ ಗೃಹ ಅಂತೇಳಿ ಒಂದು ಯೋಜನೆಯನ್ನು ಇಟ್ಕೊಂಡಿದ್ದೇವೆ. ಈಗಾಗಲೇ ಸುಮಾರು 10,000ಕ್ಕೂ ಹೆಚ್ಚು ಕಟ್ಟಡಗಳನ್ನು ಕಟ್ಟಿದ್ದೇವೆ. ಆ ಕಾರ್ಯಕ್ರಮದಡಿಯಲ್ಲಿ ನಾನು ಮುಂದಿನ ದಿನಗಳಲ್ಲಿ ಈ ಎಷ್ಟು ಜನರಿಗೆ 16 ವಸತಿಗಳು ಏನಿದೆ ಅದಕ್ಕೆ ಪೊಲೀಸ್ ಗೃಹ ಕಾರ್ಯಕ್ರಮದಲ್ಲಿ ಮಾಡಿಕೊಡ್ತೇನೆ ಅಂತೇಳಿ ಅವ್ರಿಗೆ ಅಶ್ಯೂರೆನ್ಸ್ ಕೊಡ್ತೇನೆ.